ರಾಜಧಾನಿ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಭಾರಿ ಪ್ರಮಾಣದ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ಬೆಳ್ಳಂದೂರಿನ ಬೋಗೇನಹಳ್ಳಿಯಲ್ಲಿ 800 ಕೆಜಿಯಷ್ಟು ಜಿಲೆಟಿನ್ ಪತ್ತೆಯಾಗಿದೆ. ಬೆಳ್ಳಂದೂರು ಪೊಲೀಸರು ಜಿಲೆಟಿನ್ ಸೀಸ್ ಮಾಡಿದ್ದಾರೆ. ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿರೋದು. ಜಿಲೆಟಿನ್ ಬ್ಲಾಸ್ಟ್ನಿಂದಾಗಿ ಸುತ್ತಮುತ್ತಲಿನ ಮನೆಗಳಿಗೆ ತೊಂದರೆಯಾಗ್ತಾ ಇದೆ. ಮನೆ ನಿರ್ಮಾಣ ಕಾಮಗಾರಿಯ ವೇಳೆ ಬೃಹತ್ ಕಲ್ಲು ಬಂಡೆಗಳನ್ನು ಒಡೆಯೋದಕ್ಕೆ ಈ ಸ್ಫೋಟಕಗಳನ್ನು ಬಳಸಲಾಗ್ತಾ ಇತ್ತು. 800 ಕೆಜಿಯಷ್ಟು ಸ್ಫೋಟಕಗಳನ್ನು ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ ಬೆಳ್ಳಂದೂರು ಸ್ಟೇಷನ್ ಲಿಮಿಟ್ ಅಲ್ಲಿ. ಸುಮಾರು 1 ವರ್ಷದಿಂದ ಇದು ಬಂಡೆ ಹೊಡೆಯೋದು ಮತ್ತು ಸುಮಾರು ಮಿಷಿನರಿ ಎಲ್ಲ ದೊಡ್ಡ ದೊಡ್ಡ ಮಿಷಿನರಿ ಎಲ್ಲ ಯೂಸ್ ಮಾಡಿ ವಿತೌಟ್ ಪರ್ಮಿಷನ್, ಏನು ಪರ್ಮಿಷನ್ ಇಲ್ದಿರ ಇವರು ಜಿಲೆಟ್ ಬಾಂಬ್ಸ್ ಯೂಸ್ ಮಾಡೋದು. ಲೈಸೆನ್ಸ್ ಹೋಲ್ಡ್ರು ಬೇರೆಯವರಾದ್ರೂ ಇವರು ಇಲ್ಲಿಗಲ್ ಆಗಿ ಯಾರ ಪರ್ಮಿಷನ್ನು ಸುತ್ತಮುತ್ತ ಯಾರ್ದು ಒಬ್ಬರು ಮನೆಯದು ಪರ್ಮಿಷನ್ ತೊಗೊಂಡಿರ ಇವ್ರು ನೈಟ್ ಆ್ಯಂಡ್ ನೈಟು ಜಿಲೆಟ್ ಬಾಂಬ್ ಸಿಕ್ಕಿ ಎಲ್ಲ ಮನೆಗೆ ಶೇಕ್ ಆಗಿ ಸೌಂಡು ತುಂಬ ಇದೆ ಸರ್. ತುಂಬ 12 ಗಂಟೆಗೆ ಹೊಡಿತಾರೆ, ಶಾರ್ಪ್ 12 o'clock 12:25. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಿಲೆಟಿನ್ ತಂದಿಟ್ಟುಕೊಳ್ಳೋದಕ್ಕೆ ಕಾನೂನು ಪ್ರಕಾರ ಅವಕಾಶನೇ ಇಲ್ಲ. ಒಂದು ಬ್ಲಾಸ್ಟ್ ಮಾಡಬೇಕು ಅಂತಾದರೂ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕು. ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಿಟ್ಟಿದ್ದಾರೆ ಅಂತಂದರೆ ಯಾರು ತಂದಿಟ್ಟಿರೋದು, ಏನು ಉದ್ದೇಶ ಅವರದು, ಹೆಚ್ಚಿನ ಡೀಟೇಲ್ ಏನು ಸಿಕ್ಕಿದೆ ಇದಕ್ಕೆ ಸಂಬಂಧಿಸಿ? ಹೌದು ರಕ್ಷಿತ್, ತಾವು ಹೇಳಿದಾಗೆ ಜಿಲೆಟಿನ್ ಕಡ್ಡಿಗಳನ್ನ ಸ್ಫೋಟಕ್ಕೆ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಹತ್ರ ಲೈಸೆನ್ಸ್ ಇರಬೇಕು, ಜೊತೆಗೆ ಸ್ಥಳೀಯ ಪೊಲೀಸರು ಸೇರಿದಂತೆ ಇನ್ನಿತರ ಅನುಮತಿಯನ್ನ ಪಡೆದುಕೊಂಡು ಈ ಜಿಲೆಟಿನ್ ಕಡ್ಡಿಗಳನ್ನ ಬಳಕೆ ಮಾಡಬೇಕಾಗಿತ್ತು. ಆದ್ರೆ ಈ ಒಂದು ಬೆಳ್ಳಂದೂರಿನಲ್ಲಿ ಒಂದು ಮನೆ ನಿರ್ಮಾಣಕ್ಕೆ ಒಂದು ಪಾಯ ತೆಗೆಯುವಂತಹ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಒಂದು ಬಂಡೆ ಕಾಣಿಸ್ಕೊಳ್ಳುತ್ತೆ. ಆ ಬಂಡೆಯನ್ನ ಬ್ಲಾಸ್ಟ್ ಮಾಡೋದಕ್ಕೆ ಆ ಒಂದು ಕಟ್ಟಡದ ಮಾಲೀಕ ಏನಿದ್ದಾನೆ ಆತ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಅಕ್ರಮವಾಗಿ ತಂದು ಅಲ್ಲಿ ಬ್ಲಾಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತಾನೆ. ಸ್ಥಳೀಯರು ಈ ಬಗ್ಗೆ ಬೆಳ್ಳಂದೂರು ಪೊಲೀಸರಿಗೆ ಹೋಗಿ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೋಗಿ ಅದನ್ನ ದಾಳಿ ಮಾಡಿದಾಗ ಸುಮಾರು 800 ಕೆಜಿಯಷ್ಟು ಜಿಲೆಟಿನ್ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಆ ಜಿಲೆಟಿನ್ ಕಡ್ಡಿಗಳನ್ನ ವಶಕ್ಕೆ ಪಡೆದಿದ್ದು ಕಟ್ಟಡದ ಮಾಲೀಕ ಮತ್ತೆ ಆ ಜಿಲೆಟಿನ್ ಕಡ್ಡಿಗಳನ್ನ ಸರಬರಾಜು ಮಾಡಿದಂತಹ ಗುತ್ತಿಗೆದಾರರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಇದರಿಂದಾಗಿ ಈ ರಾತ್ರಿ ಹೊತ್ತಲ್ಲಿ ಈ ಬಂಡೆ ಕಲ್ಲನ್ನ ಒಡೆಯುವಂತಹ ಸಂದರ್ಭದಲ್ಲಿ ಅದರ ತೀವ್ರತೆ ಏನಿತ್ತು, ಬ್ಲಾಸ್ಟ್ ನ ತೀವ್ರತೆ ಏನಿತ್ತು, ಅದು ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಬಿರುಕು ಬಿಳುಕು ಕೂಡ ಕಾರಣವಾಗಿತ್ತು. ಜೊತೆಗೆ ಮಕ್ಕಳು ರಾತ್ರಿ ಹೊತ್ತು ಈ ಶಬ್ದಕ್ಕೆ ಹೆದರಿ ಎಲ್ಲರೂ ಕೂಡ ಅಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಸ್ಥಳೀಯರ ಒತ್ತಾಯದ ಮೇರೆಗೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸರಿಸುಮಾರು 800 ಕೆಜಿಯಷ್ಟು ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಸದ್ಯಕ್ಕೆ ಪೊಲೀಸರು ಇದರ ಒಂದು ಕಂಪ್ಲೀಟ್ ಆದಂತಹ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ FIR ದಾಖಲಿಸಿಕೊಂಡು ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಸರಬರಾಜು ಮಾಡಿದ್ಯಾರು, ಯಾಕೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.